forever on fire. ನನಗೆ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ನಾನು 2018 ಫೆಬ್ರವರಿ ತಿಂಗಳಲ್ಲಿ ಆಗ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವ್ರ ಕಾಲದಲ್ಲಿ ಈ ಭವನಕ್ಕೆ ಅಡಿಗಲ್ಲನ್ನು ಹಾಕ್ತಕ್ಕಂಥ ಸಮಾರಂಭ ನಡೆಯಿತು. ಇವತ್ತು ಇಷ್ಟೊಂದು ಭವ್ಯವಾದಂತ ಸಂಶೋಧನಾ ಸಂಸ್ಥೆ ಮತ್ತು ತರಬೇತಿ ಸಂಸ್ಥೆ ನಿರ್ಮಾಣ ಆಗಿದ್ರೆ ಅಂದು ಸಮಾಜ ಕಲ್ಯಾಣ ಸಚಿವರಾಗಿದ್ದಂತ ಶ್ರೀ ಆಂಜನೇಯ ಅವರು ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನಾನು ಅವತ್ತು ಹೇಳಿದೆ ಮುಖ್ಯಮಂತ್ರಿಯಾಗಿ, ಆಂಜನೇಯ 5 ಎಕರೆ ಯಾಕಪ್ಪ ಬೇಕು ಮತ್ತು ಇಷ್ಟೊಂದು ದೊಡ್ಡ ಸಂಶೋಧನಾ ಭವನವನ್ನ ಯಾಕೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆ. ಇಲ್ಲ ಸರ್, ಇಡೀ ಏಷ್ಯಾದಲ್ಲೇ ಇಂಥ ಭವನ ಆಗಿರಬಾರ್ದು, ಅಂತ ಒಂದು ಭವನವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದಕ್ಕೋಸ್ಕರ ಈ 5 ಎಕರೆ ಪ್ರದೇಶದಲ್ಲಿ ಒಂದು ಭವ್ಯವಾದಂತ ಭವನ ನಿರ್ಮಾಣ ಆಗಿದೆ. ಬಹುಶಃ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಒಬ್ಬ ನಾಯಕರ ಹೆಸರಿನಲ್ಲಿ ಇಂಥ ಒಂದು ಭವನ ನಿರ್ಮಾಣ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಅಂತಕ್ಕಂಥದ್ದನ್ನ ನೆನಪಿಕೊಳ್ಳಲಿಕ್ಕೆ ಪ್ರಯತ್ನ ನಾನು ಆ ಒಂದು ಜಗಜೀವನ್ ರಾಮ್ ಅವರನ್ನು ನೆನ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ಮಾದೇವಪ್ಪನವ್ರಿಗೆ ಹೇಳ್ತಾ ಇದ್ದೆ, ಇದು ಭವ್ಯವಾದಂತ ನಿರ್ಮಾಣ ಮಾಡಿದ್ದೀವಿ, ಇದರ ಮೇಂಟೆನೆನ್ಸ್ ಮತ್ತು ಇದರ ಸದುಪಯೋಗ ಆಗಬೇಕು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳಬೇಕು. ನನಗೆ ಬಹಳ ಸಂತೋಷ ಆಗಿರೋದಕ್ಕೆ ಇನ್ನೊಂದು ಕಾರಣ ಏನ್ ಗೊತ್ತಾ, ನಾನೇ ಮುಖ್ಯಮಂತ್ರಿಯಾಗಿ ಅಡಿಗಲ್ಲನ್ನು ಹಾಕಿದ್ದದ್ದು, ನಾನೇ ಮತ್ತೆ ಮುಖ್ಯಮಂತ್ರಿಯಾಗಿ ಇದರ ಉದ್ಘಾಟನೆಯನ್ನ ಮಾಡ್ತಾ ಇರ್ತಕ್ಕಂಥ. ಇದು ನನಗೆ ಇಮ್ಮಡಿಯ ಸಂತೋಷವನ್ನ ಉಂಟು ಮಾಡಿದೆ. ನಾನು ಮುಖ್ಯಮಂತ್ರಿಯಾಗಿ ಇಂಥ ಭವನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತೆ ಬಾಬು ಜಗಜೀವನ್ ರಾಮ್ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಆಂಜನೇಯ ಅವರು ಮಂತ್ರಿಯಾಗಿರುವಾಗ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಾದ್ರೆ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ
ಜಾತಿ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಹೊಸ 2013 ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿನಲ್ಲಿ ನಾನು ಆಂಜನೇಯವ್ರಿಗೆ ಹೇಳಿದ್ದೆ, ಆಂಜನೇಯ, ನೀನು ಅಂಬೇಡ್ಕರ್ ಅವ್ರ ರೀತಿಯಲ್ಲಿ ಸೂಟ್ ಹಾಕೊಂಡು ಬರಬೇಕು ಅಂತ ಹೇಳಿದೆ. ಆಂಜನೇಯಗೆ ಅವತ್ತು ಹೇಳಿದ್ದೆ, ಸೂಟ್ ಹಾಕೊಂಡೇ ಈ ಕಾಯ್ದೆಯನ್ನ ಮಂಡಿಸಬೇಕು ವಿಧಾನಸಭೆಯಲ್ಲಿ. ಅದಕ್ಕಾಗಿ ಒಂದು ಹೊಸ ಸೂಟು ಒದಗಿಸಿದ್ರು ಪಾಪ. ಆ ಕಾಯ್ದೆಯನ್ನ ಮಂಡಿಸಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಪರಿಶಿಷ್ಟ ಜಾತಿಯವರು 2011 ಜನಗಣತಿ ಪ್ರಕಾರ 17.15% ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಇವೆರಡನ್ನು ಒಟ್ಟುಗೂಡಿಸಿದ್ರೆ 24.1 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ. ನಾವು ಈ ವರ್ಷ ಒಟ್ಟು 160 ಕೋಟಿ ಅಭಿವೃದ್ಧಿಗೆ ಖರ್ಚು ಮಾಡ್ತೀವಿ ಹಣನ. ಅದರಲ್ಲಿ 24.1% ಅಂತಂದ್ರೆ 39,121 ಕೋಟಿ ಅಷ್ಟು ಹಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಖರ್ಚು ಮಾಡಿ. ಆ ಕಾಯ್ದೆ ಬರದೇ ಹೋಗಿದ್ರೆ ಇಷ್ಟು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾಯ್ದೆ ಮಾಡದ್ರಿಂದ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ದೇಶದಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ ಇದೆ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ. ಇಷ್ಟೊಂದು ಪ್ರಗತಿದಾಯಕವಾದಂತಹ ಕಾನೂನು ಆಂಧ್ರದಲ್ಲೂ ಇಲ್ಲ, ತೆಲಂಗಾಣದಲ್ಲೂ ಇಲ್ಲ. ಯಾಕೆಂತಂದ್ರೆ ಪ್ರತಿ ವರ್ಷ ನಾವು ಇಡ್ತಕ್ಕಂಥ ಹಣ 100ಕ್ಕೆ 100ರಷ್ಟು ಅದೇ ವರ್ಷ ಖರ್ಚಾಗಬೇಕು. ಯಾವುದೇ ಕಾರಣಕ್ಕೆ ನಾವು ಇಟ್ಟಿರ್ತಕ್ಕಂಥ ಹಣ ಲ್ಯಾಪ್ಸ್ ಆಗಬಾರದು. ಒಂದು ವೇಳೆ ಯಾವುದಾದ್ರೂ ಸಕಾರಣಕ್ಕೆ ಲ್ಯಾಪ್ಸ್ ಆದ್ರೆ ಆ ಹಣನ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಬೇಕು. ಇದು ಮುನಿರತ್ನ ಬೇರೆ ದೇಶದ ಯಾವ ರಾಜ್ಯಗಳಲ್ಲೂ ಇಲ್ಲ. ಕೇಂದ್ರದಲ್ಲೂ ಇಲ್ಲ. ನನ್ನ ಒತ್ತಾಯ ಏನಪ್ಪಾ ಅಂತಂದ್ರೆ, ಕೇಂದ್ರದಲ್ಲೂ ಕೂಡ ಇಂಥದೇ ಕಾಯ್ದೆಯನ್ನ ಮಾಡಲಿ. ನಾನು DSS ಮುಖಂಡರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ಕೇಂದ್ರದಲ್ಲಿ ಇಂಥದೇ ಕಾಯ್ದೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಒತ್ತಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು. ಯಾಕೆಂದ್ರೆ ಇದು ಆಗ್ಲೇಬೇಕು. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹಣ ಮೀಸಲಿಡದೆ ಹೋದರೆ ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ಬದಲಾವಣೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಬಾಬು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಬರೀ ಓಟ್ ಆಗ್ತಕ್ಕಂಥ ಅಧಿಕಾರ ಬಂದ್ರೆ ಸಾಲದು. ಅದರ ಜೊತೆಗೆ
ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಬರಲ್ಲ, ಭಾಷಣ ಹೊಡೆಯೋದ್ರಿಂದ ಬರೋದಿಲ್ಲ. ಬರೀ ಸಾಮಾಜಿಕ ನ್ಯಾಯ ಹೇಳೋದ್ರಿಂದ ಬರೋದಿಲ್ಲ. ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಮಾಡಿದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದಾಗ ಆಗ ಮಾತ್ರ ಅದು ಸಾರ್ಥಕ ಆಗ್ತದೆ ಹೊರತು ಸ್ವಾತಂತ್ರ್ಯ ಬಂದದಕ್ಕೆ ಇಲ್ಲದೆ ಸಾರ್ಥಕ ಆಗಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಕೂಡ ಎಚ್ಚರಿಸಿದ್ರು. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದ ರೀತಿಯ ನಮ್ಮ ಸರ್ಕಾರ ನಡ್ಕೋಬೇಕು ಅನ್ನೋದ್ರಲ್ಲಿ ಬದ್ಧತೆ ಇರ್ತಕ್ಕಂಥವನು. ಬಾಬು ಜಗಜೀವನ್ ರಾಮ್ ಅವರು ಕೂಡ ಸ್ವಾತಂತ್ರ್ಯ ಬಂದ್ಮೇಲೆ ಸುಮಾರು 1/4 ಶತಮಾನದಷ್ಟು ನಿರಂತರವಾಗಿ ಮಂತ್ರಿಯಾಗಿ ಒಬ್ಬ ದಕ್ಷ ಆಡಳಿತಗಾರ, ಭಾರತ ದೇಶದಲ್ಲಿ ಸಮಾನತೆಯ ಕನಸನ್ನ ಕಂಡಿದಂತವರು, ಜಾತಿ ವಿನಾಶ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.